ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬ ಹತ್ತಿರ ಬಂದೇ ಬಿಡ್ತು. ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹೆಚ್ಚು ಎಳ್ಳು ಬೆಲ್ಲ ಮಾಡಲಿಲ್ಲ ಅಂದರೆ ಏನು ಚಂದ ಅಲ್ವಾ? ಇವತ್ತು ಮನೆಯಲ್ಲೇ ಈಸಿಯಾಗಿ ಸಕ್ಕರೆ ಹೆಚ್ಚನ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಹಚ್ಚಿಗೆ ಬೇಕಾಗಿರೋಂತಹ ಮೋಲ್ಡ್ಗಳನ್ನ ನೀರಲ್ಲಿ 2 ರಿಂದ 3 ಅವರು ಚೆನ್ನಾಗಿ ನೆನೆಸಿಟ್ಟಿದ್ದೆ. ಮಾಡೋಕ್ಕಿಂತ ಮುಂಚೆ 2 ರಿಂದ 3 ಅವರು ಚೆನ್ನಾಗಿ ನೆನೆಸಿಡಿ. ಮಾಡೋ ಟೈಮ್ನಲ್ಲಿ ಅದನ್ನು ಹೊರಗೆ ತೆಗೆದು ಈ ರೀತಿ ನ್ಯಾಪ್ಕಿನ್ ಮೇಲೆ ನೀರೆಲ್ಲ ಸೋರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಮಗಚ್ಬಿಟ್ಟು ಇಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 1 ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಸ್ಟವ್ನ ಆನ್ ಮಾಡಿಬಿಟ್ಟು ಸಕ್ಕರೆ ಕರಗೋ ತನಕ ಅದನ್ನು ಬಿಟ್ಬಿಡಿ. ಲೋ ಫ್ಲೇಮ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋ ತನಕ ಬಿಟ್ಬಿಡಿ. ಈಗ ಸಕ್ಕರೆ ಎಲ್ಲ ಕರಗಿದ ನಂತರ ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ 1 ನಿಮಿಷ ಈ ರೀತಿ ತಿರುಗಿಸ್ತಾ ಹೋಗಿ. ಒಂದೇ 1 ನಿಮಿಷ ನೀವು ಇದನ್ನ ಬಿಟ್ಬಿಟ್ರೆ ಹಾಲು ಒಡೆದು ಸಕ್ಕರೆಯಲ್ಲಿರುವಂತಹ ಗಲೀಜು ಕೂಡ ಹೋಗುತ್ತೆ. ನೋಡ್ತಾ ಇರ್ಬೋದು, ಇದೆಲ್ಲ ಸಕ್ಕರೆಯಲ್ಲಿರುವಂತಹ ಗಲೀಜು. ಹಾಗೆ ಹಾಲು ಹೊಡೆದಿರೋದ್ರಿಂದ ಈ ರೀತಿ ಬಂದಿದೆ. ಈಗ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಸೋರಿಸ್ಕೊತಾ ಇದ್ದೀನಿ. ಸಕ್ಕರೆ ಹೆಚ್ಚು ಬೆಳ್ಳಗೆ ಬರಬೇಕು ಅಂದರೆ ಈ ಪ್ರೋಸೆಸ್ನ ಮಾಡಲೇಬೇಕಾಗತ್ತೆ. ಸಕ್ಕರೆಯಲ್ಲಿರೋಂಥ ಗಲೀಜೆಲ್ಲ ಹೋದರೆ ಸಕ್ಕರೆ ಹೆಚ್ಚು ಕೂಡ ತುಂಬ ಬೆಳ್ಳಗೆ ಬರುತ್ತೆ. ಈಗ ಇದು ಬಿಸಿ ಇರೋ ಕಾರಣ ಅದನ್ನು ಹಿಂಡಕ್ಕಾಗಲ್ವಲ್ಲ, ಹಾಗಾಗಿ ಪಾತ್ರೆ ಮೇಲೆ ಒಂದು ಜಾಲರಿ ಥರ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಕುಟಾಣಿ ಇರುತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ. ಒಂದು 2 ನಿಮಿಷ ಈ ರೀತಿ ಮಾಡಿ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಂಡಿರುತ್ತೆ. ಈಗ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದೊಂಥರ ಸಿಹಿ ಪನ್ನೀರ್ ಅನ್ಬೋದು. ಪನ್ನೀರ್ ಥರ ಇರುತ್ತೆ. ಬೇಕು ಅಂದರೆ ಇದನ್ನ ತಿನ್ನೋಕ್ಕೂ ಕೂಡ ಬಳಸ್ಬೋದು. ಕರಸ್ಕೊಂಡಿದ್ದಂತಹ ಸಕ್ಕರೆ ನೀರನ್ನು ಪೂರ್ತಿಯಾಗಿ ನಾನು ಪಾಕ ಮಾಡ್ಕೋತಾ ಇಲ್ಲ. ಅದರಿಂದ ಸ್ವಲ್ಪ ನೀರನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ಈ ರೀತಿ ಕುದಿ ಬರ್ತಾ ಇದೆ ಮತ್ತು ಬಬಲ್ಸ್ ಬರ್ತಾ ಇದೆ ಅಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ನೀವು ತಿರುಗಿಸ್ತಾನೆ ಇರಿ. ಯಾವಾಗ ಪಾಕ ಬರುತ್ತೆ ಅಂತ ಗೊತ್ತಾಗಲ್ಲ. ಈ ರೀತಿ ಬೆಳ್ಳಗಾಗ್ತಾ ಇದೆ, ಬಬಲ್ಸ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಕೆಳಗಿತ್ಕೊಂಡು ಅಥವಾ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ರೀತಿ ಬಬಲ್ಸ್ ಹೋಗೋ ತನಕ ನೀವು ತಿರುಗಿಸ್ತಾನೆ ಇರಿ. ಅಥವಾ ಸ್ಟವ್ವಿಂದ ಮೇಲೆ ಎತ್ಬಿಟ್ಟು ಈ ರೀತಿ ತಿರುಗಿಸ್ತಾ ಹೋದರೆ ಬಬಲ್ಸ್ ಎಲ್ಲ ಹೋಗಿ ಈ ರೀತಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆವಾಗ ನಿಮಗೆ ಸ್ಟವ್ ಮೇಲೆ ಇಡಬೇಕಾ ಅಥವಾ ಪಾಕ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ನನಗೆ ಇನ್ನೂ ಬಂದಿಲ್ಲ. ಇನ್ನೂ ಒಂದು 10 ಸೆಕೆಂಡ್ ಇಟ್ಟರೆ ಸಾಕು ನೋಡಿ, ಆಗಲೇ ಆಗ್ತಾ ಬಂದಿದೆ. ಇಷ್ಟೊತ್ತಿಗೆ ನೀವು ಮೋಲ್ಡನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿರಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಬೆಳ್ಳಗೆ ಬಂದಿದೆಯಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬೆಳ್ಳಗೆ ಬರುತ್ತೆ. ಈ ಟೈಮ್ನಲ್ಲಿ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಮೋಲ್ಡ್ನೆಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಬೆಳ್ಳಗೆ ಬಂದಿದ ನಂತರ ಮೋಲ್ಡ್ಗಳಿಗೆ ಹಾಕೋತಾ ಹೋಗಬೇಕು. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ನೆಕ್ಸ್ಟ್ ಮೋಲ್ಡಿಗೆ ಹಾಕ್ಕೊಳ್ತಾ ಈ ರೀತಿ ಒಂದು ಸರಿ ತಿರುಗಿಸ್ಕೊಂಡೇ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಇನ್ನೂ ನಾವು ಸಕ್ಕರೆ ನೀರನ್ನು ಇಟ್ಕೊಂಡಿದ್ದೀವಲ್ಲ, ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಮತ್ತೆ ತಿರುಗಿಸ್ತಾ ಹೋಗಿ. ಬೇಗ ಪಾಕ ಬಂದ್ಬಿಡುತ್ತೆ. ಮತ್ತೆ ರೆಡಿಯಾಗಿರೋಂಥ ಮೋಲ್ಡ್ಗಳಿಗೆ ಈ ರೀತಿ ನೀವು ಹಾಕ್ಕೊಳ್ತಾ ಹೋಗಬೇಕು. ಕನ್ಸಿಸ್ಟೆನ್ಸಿ ಮಾತ್ರ ಈ ರೀತಿ ಬೆಳ್ಳಗೆ ಆಗ್ತಿದ್ದಂಗೆ ನೀವು ಸ್ಟವ್ವಿಂದ ಎತ್ತಿ ಬಬಲ್ಸ್ನೆಲ್ಲ ಹೋಗಿಸ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಬೆಳ್ಳಗೆ ಯಾವಾಗ ಬರುತ್ತೋ ಆವಾಗ ಮೋಲ್ಡ್ಗಳಿಗೆ ಹಾಕೋಬೇಕು. ತುಂಬ ಹೊತ್ತು ಸ್ಟವ್ ಮೇಲೆ ಇಟ್ಟರೂ ಕೂಡ ಕ್ಯಾರಮೆಲೈಸ್ ಆಗಿಬಿಡುತ್ತೆ. ಆವಾಗ ಪಾಕ ಹಾಳಾಗೋಗುತ್ತೆ. ಸೊ ಈ ರೀತಿ ಬೆಳ್ಳಗೆ ಆಗ್ತಿದ್ದಂಗೆ ನೀವು ಸ್ಟವ್ ಮೇಲೆ ಜಾಸ್ತಿ ಹೊತ್ತು ಇಡಬೇಡಿ. ಕೆಳಗಿಟ್ಬಿಟ್ಟು ಬಬಲ್ಸ್ನೆಲ್ಲ ಹೋಗಿಸ್ಬಿಟ್ಟು ನಂತರ ನೀವು ನೋಡಿಕೊಂಡು ಈ ರೀತಿ ಬೆಳ್ಳಗಾಗಿದ್ದ ನಂತರ ನೀವು ಮೋಲ್ಡ್ಗಳಿಗೆ ಹಾಕೋಬೇಕು. ಮತ್ತು ಸಕ್ಕರೆ ಕೂಡ ಎಲ್ಲೂ ವೇಸ್ಟ್ ಆಗಲ್ಲ. ಏನಾದರೂ ಸಕ್ಕರೆ ಪಾಕ ಕೆಳಗೆ ಚೆಲ್ಲಿದ್ರೆ ಗಟ್ಟಿಯಾಗಿದ್ದ ನಂತರ ಈ ರೀತಿ ಚಾಕುಯಿಂದ ತೆಗೆದುಬಿಟ್ರೆ ಸಾಕು, ಕ್ಲೀನಾಗಿ ಬಂದುಬಿಡುತ್ತೆ. ಈಗ ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. 1-2 ಸರಿ ಮಾಡೋ ತನಕ ಅಷ್ಟೇ. ಆಮೇಲೆಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ಪಾಕ ಯಾವ ಹದಕ್ಕೆ ಬರಬೇಕು ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಂತೂ ಯಾರ ಸಹಾಯ ಇಲ್ದಲ್ಲೇ ಮಾಡಿದೆ. ತುಂಬ ಈಸಿಯಾಗಿ ಮಾಡಿದೆ. ವಿತಿನ್ 1 ಅವರಲ್ಲೆಲ್ಲ ನಾನು 2.5 ಕಪ್ನಷ್ಟು ಸಕ್ಕರೆ ಹಚ್ಚಿ ಮಾಡಿದೆ. ಅಕಸ್ಮಾತ್ ನಿಮಗೆ ಮೊದಲನೇ ಸಾರಿ ಮಾಡ್ತಾ ಇದ್ದೀರಾ ಅಂದರೆ 1 ಕಪ್ನಲ್ಲಿ ಸಕ್ಕರೆ ಹೆಚ್ಚನ್ನ ಮಾಡಿ ನೋಡಿ. ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ನಾನು ಹಾಗಾಗಿ ತೋರ್ಸೋಕ್ಕೋಸ್ಕರ ಮೊದಲು 1 ಕಪ್ ಮಾಡಿದೆ. ನಂತರ ನಾನು ಚೆನ್ನಾಗಿ ಬಂದಿದ್ದ ಕಾರಣ ಇನ್ನೂ ಜಾಸ್ತಿ ಸಕ್ಕರೆ ಹೆಚ್ಚುಗಳನ್ನ ಮಾಡಿಕೊಂಡೆ. ಸ್ಕ್ವೇರ್ ಮೋಲ್ಡಿಗೆ ನೀವೇನಾದರೂ ಪಾಕಗಳನ್ನ ಹಾಕಿದರೆ ಈ ಥರ ಶಾರ್ಪ್ ಎಡ್ಜಿಂದ ತುದಿಯಿಂದ ಈ ರೀತಿ ತೆಗೆದುಬಿಟ್ರೆ ಸಾಕು, ಬೇಗ ಬಂದ್ಬಿಡುತ್ತೆ ಅದು ಕೂಡ.
ನೀವು ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹಚ್ಚನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮಾರ್ಕೆಟಲ್ಲಿ ಕಲರ್ ಸಕ್ಕರೆ ಹಚ್ಚುಗಳು ಕೂಡ ಸಿಗುತ್ತೆ, ಬಟ್ ಅದೆಲ್ಲ ಕೆಮಿಕಲ್ಸ್ ಇರೋದ್ರಿಂದ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಸೊ ನೀವು ಕೂಡ ಈ ರೀತಿ ಬೆಳ್ಳಗಿರುವಂತಹ ಸಕ್ಕರೆ ಹಚ್ಚನ್ನೇ ಬಳಸಿ, ಯಾಕೆಂದರೆ ಕೆಮಿಕಲ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾನು ಮಾಡಿರೋ ಈ ಸಕ್ಕರೆ ಹಚ್ಚಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ.